ಹಾಯ್ ಚಾಂಪಿಯನ್ಸ್, ವೆಲ್ಕಮ್ ಟು ಅವರ್ ಸ್ಪರ್ಧಾ ಗುರುಜಿ ಯೂಟ್ಯೂಬ್ ಚಾನಲ್. ಇವತ್ತು SSC MTSನಲ್ಲಿ ಹಲವಾರು ಹುದ್ದೆಗಳಿಗಾಗಿ ಕಾಲ್ಫಾರ್ ಮಾಡಿದ್ದಾರೆ. ಅದಕ್ಕೆ ಯಾವ ಕ್ವಾಲಿಫಿಕೇಷನ್ ಆಗಿರಬೇಕು, ಎಷ್ಟು ಪೋಸ್ಟ್ ಇದ್ದಾವೆ, ಸಂಪೂರ್ಣ ಮಾಹಿತಿಯನ್ನು ಒಂದೇ ವಿಡಿಯೋದಲ್ಲಿ ತಿಳಿಸ್ತೀವಿ. ನೀವು ಮೊದಲೇ ಬಾರಿಗೆ ನಮ್ಮ ಚಾನಲ್ ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿರಿ. ಸ್ನೇಹಿತರೆ, ಮೊದಲೇದಾಗಿ SSCಯಲ್ಲಿ ಹುದ್ದೆಗಳು ಕಾಲ್ಫಾರ್ ಇದ್ದಾವೆ. ಈಗಾಗಲೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಒಂದು ಸಲ ನೋಡೋದಾದರೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದು 27/6/2024 ಸ್ಟಾರ್ಟ್ ಆಗಿದೆ. 31/7 ಅಂದರೆ ಜುಲೈ ಎಂಡಿಗೆ ಇದು ಅಪ್ಲಿಕೇಶನ್ ಎಂಡ್ ಆಕೈತಿ. ಅದೇ ರೀತಿ ನೀವು ಫೀಸ್ ಲಾಸ್ಟ್ ಡೇಟ್ ಯಾವಾಗ ಅಂದ್ರೆ 1ನೇ ತಾರೀಕು ತನಕ 8/1 ಅಂದರೆ ನೆಕ್ಸ್ಟ್ ದಿವಸ ಒಂಥರ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅದೇ ರೀತಿ ಎಕ್ಸಾಮ್ ಯಾವಾಗ ಬರ್ಬೋದಂದರೆ ಅಕ್ಟೋಬರ್ ನವಂಬರ್ 2024ರಲ್ಲಿ ಎಕ್ಸಾಮ್ ಬರ್ಬೋದು. ಅದೇ ರೀತಿ ನೀವು ಅಪ್ಲಿಕೇಶನ್ ಹಾಕುವಾಗ ಯಾವುದಾದ್ರೂ ಮಿಸ್ಟೇಕ್ ಆಗಿರ್ಬೋದು ಅಥವಾ ನೀವು ಏನರ ಸಹಾಯ ಪಡೆದಾದರೆ 1800-309-3063 ಈ ನಂಬರ್ಗೆ ಕಾಲ್ ಮಾಡಿರಿ. ಹೆಲ್ಪ್ಲೈನ್ ನಂಬರ್ ಮತ್ತು ಆಫೀಸ್ ಟೈಮ್ನಲ್ಲಿ ಕಾಲ್ ಮಾಡಿರಿ. ನಿಮ್ಮ ಸಮಸ್ಯೆಗೆ ಪರಿಹಾರ ಒದಗಿಸ್ರಿ. ಅಲ್ಲಿ ರೆಸ್ಪಾನ್ಸ್ ಮಾಡ್ಲಿಕ್ಕಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಲಿ ಕಮೆಂಟ್ ಮಾಡಿರಿ. ನಾವು ಏನು ಸಮಸ್ಯೆ ಐತಿ ಅದನ್ನು ಬಗೆಹರಿಸ್ತೀವಿ ರೀ. ಇದರೊಳಗೆ 2 ಹುದ್ದೆಗಳದಾವ್ರಿ ಸರಿ. ಒಂದನೇದಾಗಿ ಮಲ್ಟಿ ಟಾಸ್ಕಿಂಗ್ ಅಂದರೆ ನಾನ್ ಟೆಕ್ನಿಕಲ್ ಸ್ಟಾಫ್ ಒಂದೈತ್ರಿ. ಅದೇ ರೀತಿ ಹವಾಲ್ದಾರ್ ಅಂತೇಳಿ 2 ಜಾಬ್ ಅದಾವೆ ರೀ. ಇಲ್ಲಿ ನೋಡೋದಾದರೆ ಇಲ್ಲಿ MTSಗಾಗಿ 4887 ಹುದ್ದಿದ್ದಾವೆ. ಅದೇ ರೀತಿ ಹವಾಲ್ದಾರ್ಗಾಗಿ 3439. ಇವೆರಡು CBT ಅಂದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತೈತೆ ರೀ. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ನಡೀತೈತಿ. ಅದೇ ರೀತಿ ನಿಮ್ಮ ರಿಸರ್ವೇಷನ್ ಮುಖಾಂತರ ನೀವು ಅಪ್ಲಿಕೇಶನ್ ಹಾಕೋಬೋದು. ಯಾವುದಂದರೆ SC ST OBC EWS GM ಈ ರೀತಿಯಾಗಿ ರಿಸರ್ವೇಷನ್ ಇರ್ತಾವೆ ರೀ. ನಿಮ್ದು ಕೋಟಾ ಯಾವ್ದು ಬರ್ತೈತೆ ನೋಡಿ ಅದ್ರ ಮುಖಾಂತರ ಅಪ್ಲೈ ಮಾಡಿರಿ. ಅದೇ ರೀತಿಯಾಗಿ ಏಜ್ ರಿಲ್ಯಾಕ್ಸೇಷನ್ ನೋಡೋಣ. ಸ್ನೇಹಿತರೆ, ಏಜ್ ರಿಲ್ಯಾಕ್ಸೇಷನ್ ನೋಡೋದಾದರೆ MTSಗೆ 18ರಿಂದ 25 ವಯಸ್ಸಾಗಬೇಕು. ಅದರಲ್ಲಿ ಕೆಲವೊಂದು ಪೋಸ್ಟ್ಗಳಿಗೆ ಏನಾಗಿದೆ ಅಂದರೆ 18ರಿಂದ 27. ಇದು GM. ಅದೇ ರೀತಿಯಾಗಿ ನಿಮ್ಮ ಕಾಸ್ಟ್ ಅನುಗುಣವಾಗಿ ಎಕ್ಸ್ಪಾಂಡ್ ಕೂಡ ಮಾಡ್ಬೋದು ಏಜನ್ನು. ನೆಕ್ಸ್ಟ್ ಒಂದು ಹೇಳೋದಾದರೆ ಎಕ್ಸಾಮ್ ಸೆಂಟರ್ ಎಲ್ಲೆಲ್ಲಿ ಕೊಟ್ಟಿದ್ದಾರೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಇಷ್ಟು ನಮ್ಮ ಕರ್ನಾಟಕದಲ್ಲಿ ಎಕ್ಸಾಮ್ ಸೆಂಟರ್ ಕೊಟ್ಟಿದ್ದಾರೆ. ನೀವು 3 ಎಕ್ಸಾಮ್ ಸೆಂಟರ್ ಚೂಸ್ ಮಾಡೋದಿರ್ತೈತೆ ರೀ. ಅದ್ರಾಗ ಒಂದು ಚೂಸ್ ಮಾಡಿರಿ, ಕರೆಕ್ಟಾಗಿ ನಿಮ್ದು ಎಕ್ಸಾಮ್ ಸೆಂಟರ್ ಕೊಡ್ತಾರೆ ರೀ. ಅದೇ ರೀತಿ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಸಿಲೆಬಸ್ ರೀ. ಸಿಲೆಬಸ್ ಏನಿರ್ತೈತೆ ಅಂದರೆ ಮೊದಲೇದಾಗಿ ನ್ಯೂಮರಿಕಲ್ ಆ್ಯಂಡ್ ಮ್ಯಾಥಮೆಟಿಕಲ್ ಎಬಿಲಿಟಿ ಅಂದರೆ ಮೆಂಟಲ್ ಎಬಿಲಿಟಿ 20 ಕ್ವಶನು 60 ಮಾರ್ಕ್ಸು ಅಂದರೆ ಒಂದು ಕ್ವಶನ್ಗೆ 3 ಮಾರ್ಕ್ಸ್ ಆಯಿತು. ಅದೇ ರೀತಿ ರೀಸನಿಂಗು 20 ಕ್ವಶನು 60 ಮಾರ್ಕ್ಸು. ಇದು ಕೂಡ ಎಷ್ಟಾಯ್ತಂದರೆ 60 ಮಾರ್ಕ್ಸು, ಒಂದು ಕ್ವಶನ್ಗೆ 3 ಮಾರ್ಕ್ಸು. ಇದಕ್ಕೆ ಟೈಮ್ ಎಷ್ಟೈತೆ ಅಂದರೆ 45 ನಿಮಿಷ ಇರ್ತೈತೆ ರೀ. ಅದೇ ರೀತಿ ಫಸ್ಟ್ ಸೆಷನ್ ರೀ. ಸೆಕೆಂಡ್ ಸೆಷನ್ ಯಾವಾಗ ಸ್ಟಾರ್ಟ್ ಆಕತ್ತೆ ಅಂದರೆ ಇದು ಕ್ಲೋಸ್ ಆಗಿ 1 ಸೆಕೆಂಡ್ ಒಳಗೆ ಸೆಕೆಂಡ್ ಸೆಷನ್ ಸ್ಟಾರ್ಟ್ ಆಕತ್ತೆ ರೀ. ಮೊದಲೇದೇನೆಂದರೆ ಜಿ ಕೆ ಎಷ್ಟಿರ್ತಾವೆ 25 ಕ್ವಶನು 75 ಮಾರ್ಕ್ಸು. ಅದೇ ರೀತಿ ಇಂಗ್ಲೀಷ್ ಗ್ರಾಮರ್ ಇರ್ತೈತೆ ರೀ. ಅಂದರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಸಂಬಂಧಪಟ್ಟಂಗೆ ಸಾಮಾನ್ಯ ಇಂಗ್ಲೀಷ್ ಏನಿರ್ತೈತೆ ರೀ ಅದು 25 ಕ್ವಶನು 75 ಮಾರ್ಕ್ಸು. ಈ ರೀತಿಯಾಗಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಫಸ್ಟ್ ಸೆಷನ್ ಅಂದ್ರೆ ಇದು ನಿಮ್ಮದು ಏನಿರ್ತೈತೆ ಅಂದ್ರೆ ಓನ್ಲಿ ಇದಕ್ಕೆ ನೆಕ್ಸ್ಟ್ ಎಲಿಜಿಬಿಲಿಟಿ ಇರ್ತೈತೆ ರೀ. ಸೆಕೆಂಡ್ ಸೆಷನ್ಗೆ ಎಲಿಜಿಬಿಲಿಟಿ ಆಗಕ್ಕೆ ಇರ್ತೈತೆ ರೀ. ಅಂದರೆ ಈಗ 120 ಮಾರ್ಕ್ಸಿಗೆ ಎಷ್ಟೋ ಮಾರ್ಕ್ಸ್ ತೊಗೋದಿರ್ತೈತೆ ರೀ. ಅದನ್ನು ಕನ್ಫರ್ಮ್ ಮಾಡ್ತೀನಿ ರೀ, ಕಮೆಂಟ್ ಮೂಲಕ ನೀವು ನೋಡಿರಿ ಅದನ್ನು. ಅದೇ ರೀತಿ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಹವಾಲ್ದಾರ್ ಹುದ್ದೆ ಅಂತ ಇದ್ದಿಲ್ಲ, ಆ ಹವಾಲ್ದಾರ್ ಹುದ್ದೆಗೆ ಫಿಸಿಕಲ್ ಇದೆ. ಫಿಸಿಕಲ್ ಏನಂದರೆ ವಾಕಿಂಗ್ ಮಾಡ್ಬೇಕು ರೀ. 1600 ಮೀಟ್ರನ್ನು 15 ನಿಮಿಷದಲ್ಲಿ ಕಂಪ್ಲೀಟ್ ಮಾಡ್ಬೇಕು ರೀ. ಅದೇ ರೀತಿ ಮಹಿಳೆ ಇದ್ದರೆ 1 ಕಿಲೋಮೀಟ್ರ್ ಅಂದರೆ 1000 ಮೀಟ್ರನ್ನು 20 ನಿಮಿಷದಲ್ಲಿ ಕಂಪ್ಲೀಟ್ ಮಾಡ್ಬೇಕು ರೀ. ಹವಾಲ್ದಾರ್ ಹುದ್ದೆಗೆ ಹೈಟ್ ಐತ್ರಿ. ಹೈಟ್ ಅಂದರೆ ಕರೆಕ್ಟ್ ಹೈಟ್ ಇದೆ ನೋಡೋಣ ಗಪ್ರ ಎಷ್ಟೈತಿ. ಪುರುಷರ ಹೈಟ್ ರೀ 157.5 ಸೆಂಟಿಮೀಟ್ರ್ ಇರ್ಬೇಕು ರೀ. ಅದೇ ರೀತಿ ಚೆಸ್ಟ್ 81 ಇರ್ಬೇಕು ರೀ. ಎಕ್ಸ್ಪಾಂಡ್ 5 ಮಾಡ್ಬೇಕು ರೀ. ಮಹಿಳೆಯರದು 152 ಹೈಟ್ ಇದ್ರೆ ಸಾಕು ರೀ. ಅವ್ರದ್ದು ಚೆಸ್ಟ್ ಇರೋದಿಲ್ಲ ರೀ. ವೇಟ್ ಚೆಕ್ ಮಾಡ್ತಾರೆ. 48 kg ಇದ್ರೆ ಆಯ್ತು ರೀ. ನೋಡಿ ಸ್ನೇಹಿತರೆ, ಈ ಮಾಹಿತಿ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ. ಯಾರ್ದು ಹೈಟ್ ಕಡಿಮೆ ಐತಿ ಅವರಿಗೆ ಅಪ್ಲೈ ಮಾಡಲು ಹೇಳ್ರಿ. ಸುಮಾರು ಪೋಸ್ಟ್ಗಳು ಖಾಲಿ ಇವೆ.
ಅದೇ ರೀತಿ ಅಪ್ಲಿಕೇಶನ್ ಫೀಸ್ ನೋಡೋದಾದರೆ ಅಪ್ಲಿಕೇಶನ್ ಫೀಸು 100 ರೂಪೀಸ್ ಇರ್ತೈತೆ ರೀ. ನೀವು ಇದನ್ನು ಪೇ ಮಾಡೋ ಮುಖಾಂತರ ಇಲ್ಲೇ ಲೋಕಲ್ ಎಕ್ಸಾಮ್ ಬರ್ತಾವೆ ರೀ, ಎಕ್ಸಾಮ್ ಬರೀರಿ. ಅದೇ ರೀತಿ SSCಯಲ್ಲಿನೂ ಸಾಕಷ್ಟು ಹುದ್ದೆಗಳು ಕನ್ಫರ್ಮ್ ಆಗಿವೆ. ಆಲ್ ದ ಬೆಸ್ಟ್ ಎಲ್ಲರಿಗೂ. ಥ್ಯಾಂಕ್ ಯು.